ಮಹಿಳಾ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಈ ವಿಚಾರವಾಗಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ವಿವರಣೆಯನ್ನ ಪಡೆದುಕೊಂಡಿದ್ದಾರೆ. ನನ್ನ ಜೊತೆಗೆ ಎನ್ ಶಶಿಕುಮಾರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈ ಘಟನೆ ಹಿನ್ನೆಲೆ ಏನು ಸರ್? ಯಾವಾಗ ಆಗಿದೆ ಈ ಘಟನೆ? ಸರ್, ಈ ಘಟನೆ 1ನೇ ತಾರೀಕು ಒಂದು ಸರ್ವೆ ರಿಲೇಟೆಡ್ ಹೋದಂಥ ಸಂದರ್ಭದಲ್ಲಿ ಸ್ಥಳೀಯ ಜನರಲ್ಲಿ ಇರುವಂಥ ಭಿನ್ನಾಭಿಪ್ರಾಯದಲ್ಲಿ ಒಂದು ಸಂಘರ್ಷ ಆಗುತ್ತೆ. ಆ ಸಂಘರ್ಷ ಗಲಾಟೆ ಆಗುತ್ತೆ. ಗಲಾಟೆ ಆದಮೇಲೆ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗುತ್ತೆ. ಅದರಲ್ಲಿ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡುವಂಥ ಸಂದರ್ಭ ಎದುರಾಗಿದೆ ಅಂತ ಹೇಳ್ಬಿಟ್ಟು ಆಕೆಯನ್ನು ಅರೆಸ್ಟ್ ಮಾಡೋಕ್ಕೆ ಹೋಗುವಾಗ ಆಕೆಯ ಹಿನ್ನೆಲೆ ಮತ್ತು ಆಕೆಯನ್ನು ಅರೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಗೊಂದಲ ನಿರ್ಮಾಣ ಆಗ್ಬೋದು ಇದನ್ನೆಲ್ಲ ಪರಾಮರ್ಶೆ ಮಾಡಿ ನಮ್ಮ ತನಿಖಾಧಿಕಾರಿ ACP ಅವ್ರಿಗೆ ಮಾತಾಡಿ ಸುಮಾರು 10 ಜನ ಅಧಿಕಾರಿ ಸಿಬ್ಬಂದಿ, ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನು 10ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡು ಸ್ಥಳಕ್ಕೆ ಹೋಗಿ ಆಕೆಯನ್ನು ವಶಕ್ಕೆ ಪಡ್ಕೊಂಡು ಆಕೆಯನ್ನು ಗಾಡಿಗೆ ಹತ್ಸೋಂಥ ಸಂದರ್ಭದಲ್ಲಿ ಆಕೆ ಬಟ್ಟೆ ಎಲ್ಲ ಕಳೆಯುವಂಥ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ನಮ್ಮ ಪೊಲೀಸರು ಹತ್ತಿಸ್ಕೊಂಡಿದ್ದಾರೆ. ಹತ್ತಿಸ್ಕೊಂಡ್ಮೇಲೆ ಏಕಾಏಕಿ ಸೀಟಲ್ಲಿ ಕುತ್ಕೊಂಡ ಮೇಲೆ ಆಕೆ ಏಕಾಏಕಿ ಬಟ್ಟೆನೆಲ್ಲ ಕಳಿಸಿದ್ದಾಳೆ. ಆಮೇಲೆ ನಮ್ಮ ಸ್ಥಳೀಯ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಯಾರಿದ್ರು ಗಾಡೀಲಿ, ಅವರು ಸ್ಥಳೀಯರ ಸಹಾಯ ತೊಗೊಂಡು ಒಂದು ನೈಟಿ ತರಿಸ್ಬಿಟ್ಟು ಆಕೆಯ ಮೈಯನ್ನು ಮುಚ್ಚುವಂಥ ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಆರೋಪಗಳು, ಈ ಒಂದು ಆರೋಪ ಏನಿದೆ ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಈ ಲೇಡಿ ಮೇಲೆ ಒಟ್ಟು ಈವರೆಗೂ 9 ಪ್ರಕರಣಗಳು ದಾಖಲಾಗಿದೆ. 5 ಪ್ರಕರಣಗಳು ಈ ಹಿಂದಿನ ವರ್ಷಗಳಲ್ಲಾಗಿದೆ. 2020ರಿಂದನೂ ಇವಳ ಮೇಲೆ, ಈ ಲೇಡಿ ಮೇಲೆ ಪ್ರಕರಣ ದಾಖಲಾಗಿದೆ. ಒಟ್ಟು 9 ಪ್ರಕರಣಗಳು ಇಲ್ಲಿವರೆಗೂ ದಾಖಲಾಗಿದೆ. ಯಾವೆಲ್ಲ ಪ್ರಕರಣಗಳು ಈ ಮಹಿಳೆ ಮೇಲೆ ದಾಖಲಾಗಿದೆ ಸರ್? ಯಾವೆಲ್ಲ ವಿಚಾರವಾಗಿ? ಅಲ್ಲ, ಈಗ ಫ್ರೆಶ್ ಆಗಿ 4 ಪ್ರಕರಣಗಳು ದಾಖಲಾಗಿರುವಂಥದ್ದು, 3 ಸ್ಥಳೀಯರು ಹಲ್ಲೆ ಮಾಡಿರುವಂಥದ್ದು, ಹೊಡೆದಿರುವಂಥದ್ದು, ಅದರಲ್ಲಿ ದಾಖಲಾಗಿರುವಂಥದ್ದು. ಇನ್ನೊಂದು 4ನೇ ಪ್ರಕರಣ ನಮ್ಮ ಮಹಿಳಾ ಸಿಬ್ಬಂದಿ ಒಬ್ಬರಿಗೆ ಕಚ್ಚಿರುವಂಥದ್ದು, ಆಮೇಲೆ ಇನ್ನು ಉಳಿದ 3 ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂಥದ್ದು. ಅದು ಒಟ್ಟು 4 ಫ್ರೆಶ್ ಪ್ರಕರಣಗಳು, 5 ಹಳೆ ಪ್ರಕರಣಗಳು ಸೇರಿ 9 ಪ್ರಕರಣಗಳು ಒಟ್ಟು ದಾಖಲಾಗಿದೆ. ಒಂದ್ ಕಡೆ ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ವಿಚಾರ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿದೆ ಸರ್. ಪ್ರಮುಖವಾಗಿ ಈ ಒಂದು ವಿಡಿಯೋ ಯಾವ ರೀತಿ, ಯಾರು ವೈರಲ್ ಮಾಡಿದ್ದಾರೆ? ಯಾಕಂದ್ರೆ ಪೊಲೀಸ್ ವಾಹನದಲ್ಲೇ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ಯಾರು ಈ ವಿಡಿಯೋನ ವೈರಲ್ ಮಾಡಿದ್ದಾರೆ ಸರ್? ಇಲ್ಲ ನೋಡಿ, ಅದರಲ್ಲಿ ತಾವು ಗಮನಿಸ್ಬೋದು, ನಾವು ಅರೆಸ್ಟ್ ಮಾಡಿರೋದು ಸುಜಾತ ಅಂಡಿ ಏನಿದ್ದಾರೆ ಅವರೊಬ್ಬರನ್ನೇ. ಅವ್ರನ್ನ ಹೊರತುಪಡಿಸಿ ಕೆಲವು ವ್ಯಕ್ತಿಗಳನ್ನ ವಶಕ್ಕೆ ತೊಗೊಂಡಿರುವಂಥದ್ದು ಅದರಲ್ಲಿ ಕಾಣುತ್ತೆ. ಇನ್ನೊಬ್ರು ಲೇಡಿ ಇದ್ದಾರೆ, ಇನ್ನೊಬ್ರು ಯಾರ್ಯಾರಿದ್ದಾರೆ, ಅದನ್ನೆಲ್ಲ ಈಗ ಸಮಗ್ರ ವಿಚಾರಣೆಯನ್ನ ಮಾಡ್ತೇನೆ. ಒಂದು. ಎರಡನೇದು, ಅದು ಯಾವುದೋ ಒಂದು ಪ್ರೈವೇಟ್ ಪ್ರಿಮಿಸಸ್ ಅಲ್ಲಿ ಆಗಿರೋದಲ್ಲ, ರಸ್ತೆಯಲ್ಲಿ ಆಗಿರುವಂಥದ್ದು. 100 ಜನ ಆ ಒಂದು ಘಟನೆ ನಡಿಬೇಕಾದ್ರೆ ಅಲ್ಲಿ ನೋಡಿರುವಂಥದ್ದು. ಇವಾಗ ಎಲ್ಲಿಂದ ಆಗಿದೆ ವಿಡಿಯೋ ಅನ್ನುವಂಥದ್ದು ಕೂಡ ನಾವು ಅನಲೈಸ್ ಮಾಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಪಿತ ಮಹಿಳೆ ಇರ್ಬೋದು, ಸಾಮಾನ್ಯ ಮಹಿಳೆ ಇರ್ಬೋದು, ಈ ಥರ ವಿಡಿಯೋಗಳು ಸರ್ಕ್ಯುಲೇಟ್ ಆಗುವಂಥದ್ದು ದಟ್ ಇಟ್ ಸೆಲ್ಫ್ ಇಸ್ ಅನ್ ಅಫೆನ್ಸ್. ಅದನ್ನು ಕೂಡ ಒಂದು ಸಮಗ್ರ ತನಿಖೆಯನ್ನು ಮಾಡಿಸ್ತೇವೆ. ಪ್ರಮುಖವಾಗಿ ಆ ಮಹಿಳೆಯನ್ನ ಬಂಧನ ಮಾಡುವಂತ ವಿಚಾರ ಸರ್, ಯಾವ ಒಂದು ಪ್ರಕರಣ ದಾಖಲಾಗಿತ್ತು ಆ ಮಹಿಳೆ ಮೇಲೆ? ಈಕೆ ಮೇಲೆ ಒಟ್ಟು 4 ಪ್ರಕರಣ ಆಗಿದೆ. ಅದರಲ್ಲಿ ಅರೆಸ್ಟ್ ಮಾಡಿದಂಥ ಪ್ರಕರಣ ಪ್ರಶಾಂತ್ ಬೊಮ್ಮಾಜಿ ಅನ್ನುವಂಥ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಹಲ್ಲೆ ಮಾಡಿರುವಂಥದ್ದು. ಆ ಹಲ್ಲೆ ಅರೆಸ್ಟ್ ಮಾಡಲಿಕ್ಕೆ ಪೂರಕವಾದಂಥ ಸೆಕ್ಷನ್ಗಳಲ್ಲಿ ಅಳವಡಿಸ್ಕೊಂಡಿರುವಂಥದ್ದು ಮತ್ತು ಅರೆಸ್ಟ್ ಮಾಡೋ ಅವಶ್ಯಕತೆ ಇದೆ ಅಂತ ತಿಳಿದು ಬಂದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿ ಅರೆಸ್ಟ್ ಮಾಡಬೇಕು ಅಂತ ನಿರ್ಣಯ ಕೈಗೊಂಡ ಮೇಲೆ ಈಕೆ ಈ ರೀತಿ ಎಲ್ಲ ಮಾಡ್ತಾಳೆ ಅನ್ನುವಂಥ ಒಂದು ಸಾಧ್ಯತೆಯನ್ನು ಪರಿಶೀಲಿಸಿ ಕೇಶವಪುರದಲ್ಲಿ ಅವೈಲಬಲ್ ಆಫೀಸರ್ಸ್ ಮತ್ತು ಸ್ಟಾಫ್ ಅಷ್ಟೇ ಅಲ್ಲದೆ ACP ಅವರಿಗೆ ಮಾತಾಡಿಕೊಂಡು ಹೆಚ್ಚುವರಿ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಒಟ್ಟು 10ರಷ್ಟು ಸಂಖ್ಯೆಯ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನ ತಗೊಂಡೋಗಿ ಆಕೆಯನ್ನು ವಶಕ್ಕೆ ತಗೊಂಡು ಕಾನೂನು ಕ್ರಮ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ. ಈಗ ತಾವು ಆ ವಿಡಿಯೋದಲ್ಲೂ ನೋಡ್ತೀರಿ, ನಮ್ಮ ಸುಮಾರು 7ರಿಂದ 8 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಕಾಣ್ತಾರೆ. ಅವ್ರು ಹೇಳ್ತಾರೆ, ಈ ಥರ ಯಾಕೆ ಮಾಡಬೇಡಮ್ಮ, ಹಿಂಗೆ ಮಾಡಬೇಡ ಅಂತೆಲ್ಲ ಹೇಳ್ತಾರೆ. ಅಷ್ಟಾಗಿ ಕೂಡ ಆಕೆ ಒಂದು ಅರೆಸ್ಟನ್ನು ಅವಾಯ್ಡ್ ಮಾಡಲಿಕ್ಕೆ ಅಥವಾ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಮತ್ತು ಪೊಲೀಸರ ಮೇಲೆ ಭಾಳ ನಿರ್ದಿಷ್ಟವಾಗಿ ಆರೋಪ ಮಾಡೋ ಉದ್ದೇಶದಿಂದನೇ ಈ ರೀತಿ ಕೃತ್ಯ ಮಾಡಿರುವಂಥದ್ದು ನಮಗೆ ಸದ್ಯದ ವಿಚಾರಣಾ ವರದಿಯಲ್ಲಿ ಕಂಡು ಬಂದಿದೆ. ಇಷ್ಟಾಗಿಯೂ ಕೂಡ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಏನು ಸಮಗ್ರ ಘಟನೆಗಳು ನಡೀತು, ಈ ಘಟನೆಗಳ ಸಂಪೂರ್ಣ ವಿಚಾರಣೆಯನ್ನು ಮಾಡಿಬಿಟ್ಟು ನನಗೊಂದು ಸಮಗ್ರ ವರದಿ ನೀಡಲಿಕ್ಕೆ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಮಹಾನಿಂಗ್ ನಂದಗಾವಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ್ದಾರೆ, ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಇದೆ ಸರ್, ನಿಜನಾ ಸರ್ ಇದು? ಅದನ್ನೇ ಹೇಳ್ತಿದ್ದೀನಲ್ಲ. ಈಗ ನೋಡಿ, ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಲಿಕ್ಕೆ 10 ಜನ ಮಹಿಳಾ ಸಿಬ್ಬಂದಿ ಮತ್ತು ಅಧಿಕಾರಿಗಳು ತೊಗೊಂಡೋಗಿದ್ದಾರೆ ಅಂತಂದರೆ ನಮ್ಮ ಒಂದು ಅಪ್ರೆನ್ಷನ್ ಸರಿನೇ ಆಯಿತು. ಯಾಕಂದರೆ ನಮ್ಮ ಇನ್ಸ್ಪೆಕ್ಟ್ರು ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ, ಸರ್ ಆಕೆ ಈ ಥರ ನ್ಯೂಸೆನ್ಸ್ ಮಾಡ್ತಾರೆ, ನಮ್ಮ ಸಿಬ್ಬಂದಿಗಳಿಗೆ ತೊಂದರೆ ಕೊಡ್ತಾರೆ, ಆರೋಪಗಳು ಮಾಡ್ತಾರೆ, ಆಮೇಲೆ ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾರೆ,
ಅವ್ರ ಕುಟುಂಬ ಸದಸ್ಯರು ಸೇರಿದಂತೆ ಅವ್ರ ಸುತ್ತಮುತ್ತಲ ಜನ ಯಾರಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ರೆಸಿಸ್ಟ್ ಮಾಡ್ತಾರೆ. ಹಂಗಾಗಿ ಹೆಚ್ಚುವರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಹಿಳೆಯರು ಬೇಕು ಅಂತಂದು 10 ಜನದಷ್ಟು ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನ ತಗೊಂಡೋಗಿದ್ದಾರೆ. ಈಗ ಒಬ್ಬ ಮಹಿಳೆನ ಅರೆಸ್ಟ್ ಮಾಡ್ಲಿಕ್ಕೆ ಅಷ್ಟು ಜನ ಬೇಡವಲ್ಲ, ಒಬ್ರು ಸಿಬ್ಬಂದಿ ತಗೊಂಡೋದ್ರೆ ಸಾಕು. 10 ಜನ ತಗೊಂಡೋಗಿದ್ದಾರೆ ಅಂತಂದ್ರೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈ ತರ ಏನಾದ್ರು ನ್ಯೂಸೆನ್ಸ್ ಆಗುತ್ತೆ ಅನ್ನೋಂಥದ್ದು ಗಮನದಲ್ಲಿ ಇಟ್ಕೊಂಡೇ ಹೋಗಿದ್ದಾರೆ. ಅಷ್ಟಾಗಿಯೂ ಕೂಡ ಒಂದು ಘಟನೆ ನಡೆದಿದೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದ್ ಕಡೆ ಈ ಘಟನೆ ವಿಚಾರವಾಗಿ ಅದರ ಹಿನ್ನೆಲೆ ಸೇರಿದಂತೆ ಆ ಮಹಿಳೆಯ ಹಿನ್ನೆಲೆ ಸೇರಿದಂತೆ ಸಾಕಷ್ಟು ಒಂದು ತನಿಖೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಆ ಮಹಿಳೆಯನ್ನ ಬಂಧನ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ವಿಚಾರವಾಗಿ ಸಾಕಷ್ಟು ಕೂಲಂಕುಷವಾಗಿ ಒಂದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ವಿಡಿಯೋನ ಯಾರು ವೈರಲ್ ಮಾಡಿದ್ರು ಆ ವೈರಲ್ ವಿಚಾರವಾಗಿ ಕೂಡ ಸಾಕಷ್ಟು ಒಂದು ಸಮಗ್ರ ತನಿಖೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಈ ಕುರಿತಂತೆ ತಪ್ಪಿತಸ್ಥರ ವಿರುದ್ಧ ಒಂದು ಸೂಕ್ತವಾದಂತಹ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಎನ್ ಶಶಿಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ. ಮಹಿಳಾ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರ್ತಕ್ಕಂಥ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಈ ವಿಚಾರವಾಗಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರು ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ವಿವರಣೆಯನ್ನ ಪಡೆದುಕೊಂಡಿದ್ದಾರೆ. ನನ್ನ ಜೊತೆಗೆ ಎನ್ ಶಶಿಕುಮಾರ್ ಅವರು ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈ ಘಟನೆ ಹಿನ್ನೆಲೆ ಏನು ಸರ್? ಯಾವಾಗ ಆಗಿದೆ ಈ ಘಟನೆ? ಸರ್, ಈ ಘಟನೆ 1ನೇ ತಾರೀಕು ಒಂದು ಸರ್ವೆ ರಿಲೇಟೆಡ್ ಹೋದಂತ ಸಂದರ್ಭದಲ್ಲಿ ಸ್ಥಳೀಯ ಜನರಲ್ಲಿ ಇರುವಂತ ಭಿನ್ನಾಭಿಪ್ರಾಯದಲ್ಲಿ ಒಂದು ಸಂಘರ್ಷ ಆಗುತ್ತೆ. ಆ ಸಂಘರ್ಷ ಗಲಾಟೆ ಆಗುತ್ತೆ. ಗಲಾಟೆ ಆದ್ಮೇಲೆ ಒಟ್ಟು 3 ಪ್ರತ್ಯೇಕ ಪ್ರಕರಣಗಳು ದಾಖಲಾಗುತ್ತೆ. ಅದ್ರಲ್ಲಿ ಒಂದು ಪ್ರಕರಣದಲ್ಲಿ ಅರೆಸ್ಟ್ ಮಾಡುವಂತ ಸಂದರ್ಭ ಎದುರಾಗಿದೆ ಅಂತ ಹೇಳ್ಬಿಟ್ಟು ಆಕೆಯನ್ನ ಅರೆಸ್ಟ್ ಮಾಡೋಕೆ ಹೋಗುವಾಗ ಆಕೆಯ ಹಿನ್ನೆಲೆ ಮತ್ತೆ ಆಕೆನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಯಾವ ರೀತಿ ಗೊಂದಲ ನಿರ್ಮಾಣ ಆಗ್ಬೋದು ಇದನ್ನೆಲ್ಲ ಪರಾಮರ್ಶೆ ಮಾಡಿ ನಮ್ಮ ತನಿಖಾಧಿಕಾರಿ ACP ಅವರಿಗೆ ಮಾತಾಡಿ ಸುಮಾರು 10 ಜನ ಅಧಿಕಾರಿ ಸಿಬ್ಬಂದಿ, ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನ 10ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ತಗೊಂಡು ಸ್ಥಳಕ್ಕೆ ಹೋಗಿ ಆಕೆಯನ್ನು ವಶಕ್ಕೆ ಪಡ್ಕೊಂಡು ಆಕೆಯನ್ನ ಗಾಡಿಗೆ ಹತ್ಸುವಂತ ಸಂದರ್ಭದಲ್ಲಿ ಆಕೆ ಬಟ್ಟೆ ಎಲ್ಲ ಕಳಿಯುವಂತ ಪ್ರಯತ್ನ ಮಾಡಿದ್ದಾಳೆ. ಅಷ್ಟಾಗಿಯೂ ನಮ್ಮ ಪೊಲೀಸರು ಹತ್ತಿಸ್ಕೊಂಡಿದ್ದಾರೆ. ಹತ್ತಿಸ್ಕೊಂಡ್ಮೇಲೆ ಏಕಾಏಕಿ ಸೀಟಲ್ಲಿ ಕುತ್ಕೊಂಡ ಮೇಲೆ ಆಕೆ ಏಕಾಏಕಿ ಬಟ್ಟೆನೆಲ್ಲ ಕಳಿಸಿದ್ದಾರೆ. ಆಮೇಲೆ ನಮ್ಮ ಸ್ಥಳೀಯ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಯಾರಿದ್ರು ಗಾಡೀಲಿ, ಅವರು ಸ್ಥಳೀಯರ ಸಹಾಯ ತಗೊಂಡು ಒಂದು ನೈಟಿ ತರಿಸ್ಬಿಟ್ಟು ಆಕೆಯ ಮೈಯನ್ನು ಮುಚ್ಚುವಂತ ಕೆಲಸ ಮಾಡಿದ್ದಾರೆ. ಸೊ ಈ ರೀತಿ ಆರೋಪಗಳು, ಈ ಒಂದು ಆರೋಪ ಏನಿದೆ ಅದು ಸತ್ಯಕ್ಕೆ ದೂರವಾಗಿರುವಂಥದ್ದು. ಈ ಲೇಡಿ ಮೇಲೆ ಒಟ್ಟು ಈವರೆಗೂ 9 ಪ್ರಕರಣಗಳು ದಾಖಲಾಗಿದೆ. 5 ಪ್ರಕರಣಗಳು ಈ ಹಿಂದಿನ ವರ್ಷಗಳಲ್ಲಾಗಿದೆ. 2020ರಿಂದನೂ ಇವಳ ಮೇಲೆ, ಈ ಲೇಡಿ ಮೇಲೆ ಪ್ರಕರಣ ದಾಖಲಾಗಿದೆ. ಒಟ್ಟು 9 ಪ್ರಕರಣಗಳು ಇಲ್ಲಿವರೆಗೂ ದಾಖಲಾಗಿದೆ. ಯಾವೆಲ್ಲ ಪ್ರಕರಣಗಳು ಈ ಮಹಿಳೆ ಮೇಲೆ ದಾಖಲಾಗಿದೆ ಸರ್? ಯಾವೆಲ್ಲ ವಿಚಾರವಾಗಿ? ಅಲ್ಲ, ಈಗ ಫ್ರೆಶ್ ಆಗಿ 4 ಪ್ರಕರಣಗಳು ದಾಖಲಾಗಿರುವಂಥದ್ದು. 3 ಸ್ಥಳೀಯರು ಹಲ್ಲೆ ಮಾಡಿರುವಂಥದ್ದು, ಹೊಡೆದಿರುವಂಥದ್ದು, ಅದರಲ್ಲಿ ದಾಖಲಾಗಿರುವಂಥದ್ದು. ಇನ್ನೊಂದು 4ನೇ ಪ್ರಕರಣ ನಮ್ಮ ಮಹಿಳಾ ಸಿಬ್ಬಂದಿ ಒಬ್ಬರಿಗೆ ಕಚ್ಚಿರುವಂಥದ್ದು. ಆಮೇಲೆ ಇನ್ನು ಉಳಿದ 3 ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವಂಥದ್ದು. ಅದು ಒಟ್ಟು 4 ಫ್ರೆಶ್ ಪ್ರಕರಣಗಳು. 5 ಹಳೆ ಪ್ರಕರಣಗಳು ಸೇರಿ 9 ಪ್ರಕರಣಗಳು ಒಟ್ಟು ದಾಖಲಾಗಿದೆ. ಒಂದ್ ಕಡೆ ಆ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವಂತಹ ವಿಚಾರ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿದೆ ಸರ್. ಪ್ರಮುಖವಾಗಿ ಈ ಒಂದು ವಿಡಿಯೋ ಯಾವ ರೀತಿ, ಯಾರು ವೈರಲ್ ಮಾಡಿದ್ದಾರೆ? ಯಾಕಂದ್ರೆ ಪೊಲೀಸ್ ವಾಹನದಲ್ಲೇ ಈ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು. ಯಾರು ಈ ವಿಡಿಯೋನ ವೈರಲ್ ಮಾಡಿದ್ದಾರೆ ಸರ್? ಇಲ್ಲ ನೋಡಿ, ಅದರಲ್ಲಿ ತಾವು ಗಮನಿಸಬಹುದು, ನಾವು ಅರೆಸ್ಟ್ ಮಾಡಿರೋದು ಸುಜಾತ ಅಂಡಿ ಏನಿದ್ದಾರೆ ಅವರೊಬ್ಬರನ್ನೇ. ಅವ್ರನ್ನ ಹೊರತುಪಡಿಸಿ ಕೆಲವು ವ್ಯಕ್ತಿಗಳನ್ನ ವಶಕ್ಕೆ ತಗೊಂಡಿರುವಂಥದ್ದು ಅದ್ರಲ್ಲಿ ಕಾಣುತ್ತೆ. ಇನ್ನೊಬ್ರು ಲೇಡಿ ಇದ್ದಾರೆ, ಇನ್ನೊಬ್ರು ಯಾರ್ಯಾರಿದ್ದಾರೆ, ಅದನ್ನೆಲ್ಲ ಈಗ ಸಮಗ್ರ ವಿಚಾರಣೆಯನ್ನ ಮಾಡ್ತೇನೆ. ಒಂದು. ಎರಡನೇದು, ಅದು ಯಾವುದೋ ಒಂದು ಪ್ರೈವೇಟ್ ಪ್ರಿಮಿಸಸ್ ಅಲ್ಲಿ ಆಗಿರೋದಲ್ಲ, ರಸ್ತೆಯಲ್ಲಿ ಆಗಿರುವಂಥದ್ದು. 100 ಜನ ಆ ಒಂದು ಘಟನೆ ನಡಿಬೇಕಾದ್ರೆ ಅಲ್ಲಿ ನೋಡಿರುವಂಥದ್ದು. ಇವಾಗ ಎಲ್ಲಿಂದ ಆಗಿದೆ ವಿಡಿಯೋ ಅನ್ನುವಂಥದ್ದು ಕೂಡ ನಾವು ಅನಲೈಸ್ ಮಾಡ್ತೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ಆರೋಪಿತ ಮಹಿಳೆ ಇರ್ಬೋದು, ಸಾಮಾನ್ಯ ಮಹಿಳೆ ಇರ್ಬೋದು, ಈ ತರ ವಿಡಿಯೋಗಳು ಸರ್ಕ್ಯುಲೇಟ್ ಆಗುವಂಥದ್ದು ದಟ್ ಇಟ್ ಸೆಲ್ಫ್ ಇಸ್ ಅನ್ ಅಫೆನ್ಸ್. ಅದನ್ನು ಕೂಡ ಒಂದು ಸಮಗ್ರ ತನಿಖೆನ ಮಾಡಿಸ್ತೇವೆ. ಪ್ರಮುಖವಾಗಿ ಆ ಮಹಿಳೆಯನ್ನ ಬಂಧನ ಮಾಡುವಂತ ವಿಚಾರ ಸರ್, ಯಾವ ಒಂದು ಪ್ರಕರಣ ದಾಖಲಾಗಿತ್ತು ಆ ಮಹಿಳೆ ಮೇಲೆ? ಈಕೆ ಮೇಲೆ ಒಟ್ಟು 4 ಪ್ರಕರಣ ಆಗಿದೆ. ಅದರಲ್ಲಿ ಅರೆಸ್ಟ್ ಮಾಡಿದಂತ ಪ್ರಕರಣ ಪ್ರಶಾಂತ್ ಬೊಮ್ಮಾಜಿ ಅನ್ನುವಂತ ಒಬ್ಬ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಬೇರೆ ಬೇರೆ ರೀತಿಯಲ್ಲಿ ಹಲ್ಲೆ ಮಾಡಿರುವಂಥದ್ದು. ಆ ಹಲ್ಲೆ ಅರೆಸ್ಟ್ ಮಾಡಲಿಕ್ಕೆ ಪೂರಕವಾದಂಥ ಸೆಕ್ಷನ್ಗಳಲ್ಲಿ ಅಳವಡಿಸ್ಕೊಂಡಿರುವಂಥದ್ದು ಮತ್ತು ಅರೆಸ್ಟ್ ಮಾಡೋ ಅವಶ್ಯಕತೆ ಇದೆ ಅಂತ ತಿಳಿದು ಬಂದ ಹಿನ್ನೆಲೆಯಲ್ಲಿ ತನಿಖಾಧಿಕಾರಿ ಅರೆಸ್ಟ್ ಮಾಡಬೇಕು ಅಂತ ನಿರ್ಣಯ ಕೈಗೊಂಡ ಮೇಲೆ ಈಕೆ ಈ ರೀತಿ ಎಲ್ಲ ಮಾಡ್ತಾಳೆ ಅನ್ನುವಂಥ ಒಂದು ಸಾಧ್ಯತೆಯನ್ನ ಪರಿಶೀಲಿಸಿ ಕೇಶವಪುರದಲ್ಲಿ ಅವೈಲೇಬಲ್ ಆಫೀಸರ್ಸ್ ಮತ್ತು ಸ್ಟಾಫ್ ಅಷ್ಟೇ ಅಲ್ಲದೆ ACP ಅವರಿಗೆ ಮಾತಾಡಿಕೊಂಡು ಹೆಚ್ಚುವರಿ ಮಹಿಳಾ ಅಧಿಕಾರಿ ಮತ್ತು ಸಿಬ್ಬಂದಿಗಳು, ಒಟ್ಟು 10ರಷ್ಟು ಸಂಖ್ಯೆಯ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನ ತಗೊಂಡೋಗಿ ಆಕೆಯನ್ನ ವಶಕ್ಕೆ ತಗೊಂಡು ಕಾನೂನು ಕ್ರಮ ಕೈಗೊಳ್ಳುವಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ. ಈಗ ತಾವು ಆ ವಿಡಿಯೋದಲ್ಲೂ ನೋಡ್ತೀರಿ, ನಮ್ಮ ಸುಮಾರು 7ರಿಂದ 8 ಜನ ಮಹಿಳಾ ಅಧಿಕಾರಿ ಸಿಬ್ಬಂದಿಗಳು ಕಾಣ್ತಾರೆ. ಅವ್ರು ಹೇಳ್ತಾರೆ, ಈ ಥರ ಯಾಕೆ ಮಾಡಬೇಡಮ್ಮ, ಹಿಂಗೆ ಮಾಡಬೇಡ ಅಂತೆಲ್ಲ ಹೇಳ್ತಾರೆ. ಅಷ್ಟಾಗಿ ಕೂಡ ಆಕೆ ಒಂದು
ಅರೆಸ್ಟನ್ನು ಅವಾಯ್ಡ್ ಮಾಡಲಿಕ್ಕೆ ಅಥವಾ ತಪ್ಪಿಸ್ಕೊಂಡು ಹೋಗಲಿಕ್ಕೆ ಮತ್ತು ಪೊಲೀಸರ ಮೇಲೆ ಭಾಳ ನಿರ್ದಿಷ್ಟವಾಗಿ ಆರೋಪ ಮಾಡೋ ಉದ್ದೇಶದಿಂದನೇ ಈ ರೀತಿ ಕೃತ್ಯ ಮಾಡಿರುವಂಥದ್ದು ನಮಗೆ ಸದ್ಯದ ವಿಚಾರಣಾ ವರದಿಯಲ್ಲಿ ಕಂಡು ಬಂದಿದೆ. ಇಷ್ಟಾಗಿಯೂ ಕೂಡ 1ನೇ ತಾರೀಕಿಂದ 5ನೇ ತಾರೀಕುವರೆಗೂ ಏನು ಸಮಗ್ರ ಘಟನೆಗಳು ನಡೀತು, ಈ ಘಟನೆಗಳ ಸಂಪೂರ್ಣ ವಿಚಾರಣೆಯನ್ನು ಮಾಡಿಬಿಟ್ಟು ನನಗೊಂದು ಸಮಗ್ರ ವರದಿ ನೀಡಲಿಕ್ಕೆ ನಮ್ಮ DCP ಲಾ ಆ್ಯಂಡ್ ಆರ್ಡರ್ ಮಹಾನಿಂಗ್ ನಂದಗಾವಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ. ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ಮಾಡಿದ್ದಾರೆ, ಪೊಲೀಸರು ಹಲ್ಲೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ ಇದೆ ಸರ್, ನಿಜನಾ ಸರ್ ಇದು? ಅದನ್ನೇ ಹೇಳ್ತಿದ್ದೀನಲ್ಲ, ಈಗ ನೋಡಿ, ಒಬ್ಬ ಮಹಿಳೆಯನ್ನ ಅರೆಸ್ಟ್ ಮಾಡಲಿಕ್ಕೆ 10 ಜನ ಮಹಿಳಾ ಸಿಬ್ಬಂದಿ ಮತ್ತು ಅಧಿಕಾರಿಗಳು ತೊಗೊಂಡೋಗಿದ್ದಾರೆ ಅಂತಂದ್ರೆ ನಮ್ಮ ಒಂದು ಅಪ್ರೆನ್ಷನ್ ಸರಿನೇ ಆಯಿತು. ಯಾಕಂದರೆ ನಮ್ಮ ಇನ್ಸ್ಪೆಕ್ಟ್ರು ಅರೆಸ್ಟ್ ಮಾಡೋಂಥ ಸಂದರ್ಭದಲ್ಲಿ ಸರ್ ಆಕೆ ಈ ಥರ ನ್ಯೂಸೆನ್ಸ್ ಮಾಡ್ತಾರೆ, ನಮ್ಮ ಸಿಬ್ಬಂದಿಗಳಿಗೆ ತೊಂದರೆ ಕೊಡ್ತಾರೆ, ಆರೋಪಗಳು ಮಾಡ್ತಾರೆ, ಆಮೇಲೆ ನಮ್ಮ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಅವ್ರ ಕುಟುಂಬ ಸದಸ್ಯರು ಸೇರಿದಂತೆ ಅವ್ರ ಸುತ್ತಮುತ್ತಲ ಜನ ಯಾರಿದ್ದಾರೆ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ರೆಸಿಸ್ಟ್ ಮಾಡ್ತಾರೆ. ಹಂಗಾಗಿ ಹೆಚ್ಚುವರಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮಹಿಳೆಯರು ಬೇಕು ಅಂತಂದು 10 ಜನದಷ್ಟು ಮಹಿಳಾ ಅಧಿಕಾರಿ ಸಿಬ್ಬಂದಿಗಳನ್ನ ತಗೊಂಡೋಗಿದ್ದಾರೆ. ಈಗ ಒಬ್ಬ ಮಹಿಳೆಯನ್ನು ಅರೆಸ್ಟ್ ಮಾಡ್ಲಿಕ್ಕೆ ಅಷ್ಟು ಜನ ಬೇಡವಲ್ಲ, ಒಬ್ಬರು ಸಿಬ್ಬಂದಿ ತೊಗೊಂಡೋದ್ರೆ ಸಾಕು. 10 ಜನ ತೊಗೊಂಡೋಗಿದ್ದಾರೆ ಅಂತಂದ್ರೆ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈ ಥರ ಏನಾದ್ರು ನ್ಯೂಸೆನ್ಸ್ ಆಗುತ್ತೆ ಅನ್ನೋಂಥದ್ದು ಗಮನದಲ್ಲಿ ಇಟ್ಕೊಂಡೇ ಹೋಗಿದ್ದಾರೆ. ಅಷ್ಟಾಗಿಯೂ ಕೂಡ ಒಂದು ಘಟನೆ ನಡೆದಿದೆ. ಇದಿಷ್ಟು ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಎನ್ ಶಶಿಕುಮಾರ್ ಅವರ ಮಾತು. ಒಂದ್ ಕಡೆ ಈ ಘಟನೆ ವಿಚಾರವಾಗಿ ಅದರ ಹಿನ್ನೆಲೆ ಸೇರಿದಂತೆ, ಆ ಮಹಿಳೆಯ ಹಿನ್ನೆಲೆ ಸೇರಿದಂತೆ ಸಾಕಷ್ಟು ಒಂದು ತನಿಖೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಆ ಮಹಿಳೆಯನ್ನ ಬಂಧನ ಮಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ವಿಚಾರವಾಗಿ ಸಾಕಷ್ಟು ಕೂಲಂಕುಷವಾಗಿ ಒಂದು ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈ ವಿಡಿಯೋನ ಯಾರು ವೈರಲ್ ಮಾಡಿದ್ರು, ಆ ವೈರಲ್ ವಿಚಾರವಾಗಿ ಕೂಡ ಸಾಕಷ್ಟು ಒಂದು ಸಮಗ್ರ ತನಿಖೆಯನ್ನ ಮಾಡಲಾಗ್ತಾ ಇರತಕ್ಕಂಥದ್ದು. ಈ ಕುರಿತಂತೆ ತಪ್ಪಿತಸ್ಥರ ವಿರುದ್ಧ ಒಂದು ಸೂಕ್ತವಾದಂಥ ಕಾನೂನು ಕ್ರಮವನ್ನ ಜರುಗಿಸಲಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಎನ್ ಶಶಿಕುಮಾರ್ ಅವರು ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ವಿನಾಯಕ್ ಪೂಜಾರ್ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.